ಅಣ್ಣ ಮೇಲ್ಗಡೆ ಮನೆಯವರು ಬೀಗ ಹಾಕಿದ್ರಲ್ಲ, ಎಲ್ಲೋಗಿದ್ರಣ್ಣ? ಅದೆಲ್ಲ ಇರ್ಲಿ, ನೀವ್ಯಾರಪ್ಪ? ಏಯ್ ಕೇಳ್ದಷ್ಟು ಉತ್ತರ ಕೊಡ್ರಿ. ಓ, ನಮ್ಮ ಅದಕ್ಕೆ ಬಂದು ನಮ್ಗೆ ರೋಪಾಗ್ತೀಯಾ? ಯಾರು ನೀವು? ಅದೆಲ್ಲ ಇರ್ಲಿ ಅಣ್ಣ, ನಾವು ಮಾತಾಡೋದೇ ಹಂಗೆ, ತಪ್ಪು ತಿಳ್ಕೊಂಬಿಡಿ. ನಾವು ಅವ್ರಿಗೆ ಪರಿಚಯ ಇರೋರಣ್ಣ. ನಾ ಯಾವತ್ತು ನಿಮ್ನ ನೋಡೇ ಇಲ್ವಲ್ಲ? ನೋಡಿಲ್ಲ ಅಂದ್ರೆ ಪರಿಚಯ ಇಲ್ಲ ಅಂತಣ್ಣ. ಎಲ್ಲಿಗೆ ಹೋಗಿದ್ರಣ್ಣ ಅವರು? ಮೊನ್ನೆ ಮಲ್ಲಿದು ಮದುವೆ ಆಯ್ತಲ್ಲ, ಹನಿಮೂನ್ಗೆ ಹೋಗಿದ್ದಾರೆ. ಅಣ್ಣ ಯಾವ ಊರ್ಗಣ? ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ಎಲ್ಲ ಹೋಗವ್ರೆ. ಎಲ್ಲಪ್ಪ ಬಾಡಿಗೆ ನಿಂದೆಲ್ಲಿ? ಹಾಂ, ಇರೋ ಒಂದು ಬಸ್ ಫೋನ್ ಮಾಡ್ಬಿಡೋಣ. ಹಲೋ ಬಾಸ್. ಎಲ್ಲೋಗಿದ್ದಾರೆ ಅಂತ ಗೊತ್ತಾಯ್ತಾ? ಹನಿಮೂನ್ಗೆ ಹೋಗಿದ್ದೀರಂತೆ ಬಾಸ್. ವಾಟ್? ಹನಿಮೂನ್ಗ? ಎಲ್ಲಿಗೋ? ಎಲ್ಲಿಗೆ ಅಂತ ಗೊತ್ತಿಲ್ವಂತೆ ಬಾಸ್. ಸರಿ, ಇಡು ಮಾಡ್ತೀನಿ. ಹನಿಮೂನ್ಗೆ ಹೋಗಿದ್ದೀರಾ? ನಿಮ್ಮನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ಒಂದು ಸಲ ಈ ಜೇಡಿ ನೆರಳು ನಿಮ್ಮ ಮೇಲೆ ಬಿತ್ತು ಅಂತಂದ್ರೆ ನಿಮ್ಮ ಖುಷಿ, ನಿಮ್ಮ ನೆಮ್ಮದಿ ಎಲ್ಲ ಹಾಳಾಯ್ತು ಅಂತಾನೆ ಲೆಕ್ಕ. ಬಿಡೋದಿಲ್ಲ, ಹಾಳು ಮಾಡೇ ಮಾಡ್ತೀನಿ, ಬಿಡೋದಿಲ್ಲ. ಆನಂದ್, ಮಲ್ಲಿ ಮತ್ತು ಸುನೀಲ್ ಹನಿಮೂನ್ಗೆ ಹೋಗಿದ್ದ ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ಅಂತೂ ಮಲ್ಲಿ ಲೈಫಲ್ಲಿ ಒಂದು ಸಂತೋಷದ ವಿಷಯ ಬಂತಲ್ಲ. ಚಿನ್ನ, ಮಲ್ಲಿ ಇಷ್ಟು ವರ್ಷ ವನವಾಸ ಅನುಭವಿಸ್ಬಿಟ್ಟಿದ್ದಾಳೆ. ಬಯಸಿದ ಬಾಗಿಲು ತೆರೆದಿದೆ ಅಂತ ಇನ್ನು ಮುಂದಕ್ಕೆ ಮಲ್ಲಿಗೆ ಬರೀ ಸಂತೋಷನೇ, ದುಃಖ ಅನ್ನೋದೇ ಇರಲ್ಲ. ಚಿನ್ನ, ಈ ಕಾದು ತಿನ್ನೋ ಹಣ್ಣು ರುಚಿ ಅಂತಾರಲ್ಲ, ಆ ಥರ ಈ ಹನಿಮೂನು ಅವ್ರಿಗೊಂಥರ ಹೊಸ ಮುನ್ನುಡಿ ಇದ್ದಂಗೆ. ಅದು ಸರಿ, ಅವ್ರ ಜೊತೆ ಗೌತಮ್ ಭೂಮಿಕಾನೂ ಹೋಗಿದಾರಲ್ಲ, ಇದಕ್ಕೇನು ಹೇಳೋದು? ಹನಿಮೂನ್ ಚಾಪ್ಟರ್ 2. ಇವರಿಬ್ಬರು ನೋಡೋಕ್ಕಷ್ಟೇ ಡೀಸೆಂಟು, ಸೈಲೆಂಟು, ಭಯಂಕರ ಕಿಲಾಡಿಗಳು. ಅದೇನೋ ಅಂತಾರಲ್ಲ, ಗಳಿಗೆ ಸಿದ್ಧ ಒಳಗೆ ಮೆದ್ದ ಅಂತ, ಆ ಥರ. ಅಂಕಲ್, ಏನಾಯ್ತು? ಚಿನ್ನ, ಅವ್ನು ನೀರು ತಗೊಂಬೋಗು. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ತಗೊಳ್ಳಿ ಅಂಕಲ್. ಏನಾಯ್ತು ಅಂಕಲ್? ಆನಂದಪ್ಪ, ನಾನು ಬದುಕಿ ಬಂದದ್ದೇ ಒಂದು ಅದೃಷ್ಟ ಕಣಪ್ಪ. ಅಂಕಲ್, ಅಂಕಲ್ ಏನಾಯ್ತು ಹೇಳಿ? ಹೂ ಕಣಪ್ಪ, ನೆನೆಸ್ಕೊಂಡ್ರೆ ಚಳಿ ಜ್ವರ ಬಂದಂಗಾಗತ್ತೆ. ಜಯದೇವಿದಾನಲ್ಲ, ಅವನು ಮನುಷ್ಯ ಅಲ್ಲ ಕಣಪ್ಪ, ನರರೂಪದ ರಾಕ್ಷಸ. ರಾಕ್ಷಸ. ಓ, ಏನಾಯ್ತು ಅಂತ ದಯವಿಟ್ಟು ಬಿಡಿಸಿ ಹೇಳಿ. ಅವತ್ತು ಮಲ್ಲಿ ಮದುವೆ ದಿವಸ ನೀನು ನನಗೆ ಫೋನ್ ಮಾಡಿದ್ಯಲ್ಲ. ಹೌದು. ಯಾರ ಹತ್ರ ಮಾತಾಡ್ತಾ ಇದ್ದೆ? ಎಡ್ವಟ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಎಡವಟ್ಟ? ಇನ್ವಿಟೇಷನ್ ಬೀಳ್ಸ್ಕೊಂಡು ಬಂದ್ಬಿಟ್ಟಿದ್ಯಲ್ಲ ಅಮ್ಮ. ನಮ್ಮ ಮನೆಯ ರಾಕೆಟ್ ಲಾಂಚರಿಂದ ನಮ್ಮ ಮನೆಯ ಮಿಸೈಲು ನಮ್ಮ ಮನೆಯಲ್ಲೇ ಬ್ಲಾಸ್ಟ್ ಆಗುತ್ತೆ. ಕುಚಿಕು 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 ಅಂದ್ಕೊಂಡು ನನಗೆ ನಮಕರಂ ಕೆಲಸ ಮಾಡ್ತೀಯಾ? ಜೈ ನಿಮಗೆ ಈ ಥರ ಮಾಡದ್ನಾ? ಅವ್ನು ಈ ಮಟ್ಟಿಗೆ ಕೇಳಿದ್ ಬಿಟ್ನಾ? ಹೂ ಕಣಪ್ಪ, ಅದೇ ಅವನ ಪ್ರೇಯಸಿ ತೀಯ ಇದ್ದಾಳಲ್ಲ, ಅವಳಿಗೆ ಅದು ಯಾವ ದೇವರು ಬುದ್ಧಿ ಕೊಟ್ಟರೋ ಗೊತ್ತಿಲ್ಲಮ್ಮ, ನನ್ನನ್ನು ಅಲ್ಲಿಂದ ಬಿಟ್ಟು ಕಳಿಸ್ಬಿಟ್ಲು. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅವ್ನು ನಿನ್ನ ಸುಮ್ಮನೆ ಇರಲ್ಲ. ಇನ್ನು ಏನೇನು ಮಾಡ್ತಾನೋ ಏನೋ. ಹೌದಮ್ಮ, ಖಂಡಿತವಾಗ್ಲೂ ಹೇಳ್ತೀನಿ, ಅವನು ಸುಮ್ಮನಿರುವ ನರಪ್ರಾಣಿನೇ ಅಲ್ಲ. ಹೌದು, ಈಗ ಮಲ್ಲಿ ಮತ್ತೆ ಸುನಿಲ್ ಎಲ್ಲಿದ್ದಾರೆ? ಅವ್ರು ಬೆಂಗಳೂರಲ್ಲಿ ಇಲ್ಲ ಅಂಕಲ್, ಊರಿಗೆ ಹೋಗಿದ್ದಾರೆ. ಅಪ್ಪ, ಭಾಳ ಒಳ್ಳೆ ಕೆಲಸ ಆಯ್ತು ಕಣ ಆನಂದಪ್ಪ. ಆನಂದಪ್ಪ, ಆ ದುಷ್ಟ ಈಗ ಸುನಿಲ್ ಮೇಲೆ ಕಣ್ಣಿಟ್ಟಿದ್ದಾನೆ. ಏನು, ಅವ್ರನ್ನ ಟಾರ್ಗೆಟ್ ಮಾಡಿದಾನಾ? ಹೂನಮ್ಮ, ಮೊದಲಿಂದ ಅವನ ಟಾರ್ಗೆಟ್ ಅದೇ ತಾನೇ, ಮಲ್ಲಿ ನೆಮ್ಮದಿ ಹಾಳು ಮಾಡೋದು. ಈ ಸುನಿಲ್ ಅವನಿಗೆ ಉಲ್ಟಾ ಹೊಡ್ತಿದ್ದಾನೆ, ಅವನ ಉರಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಹೂ ಕಣಮ್ಮ, ಅವರಿಬ್ಬರು ನೆಮ್ಮದಿಯಾಗಿರೋದಕ್ಕೆ ಈ ದುಷ್ಟ ಬಿಡೋದೇ ಇಲ್ಲ. ಅವರಿಬ್ಬರು ಪಾಲಿಗೂ ಮುಳ್ಳಾಗ್ಬಿಡ್ತಾನೆ, ಮುಳ್ಳು. ಆನಂದಪ್ಪ, ಅವನು ತಲೆ ಕೆಟ್ಟವನು, ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲಪ್ಪ. ಅಂಕಲ್, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ.
ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಹಾಂ? ಅರೆ ಎಲ್ಲಿಗೆ ಬಂದಿದ್ದೀವಿ? ಇದು ಯಾರ ಮನೆ? ಅಜ್ಜಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಯ್ಯೋ ನನ್ ಶಿವನೇ, ಇದೇನಪ್ಪ ಕತೆ? ಅಲ್ಲ, ನಮ್ಮೂರಿಗೆ ಬಂದು ನಮ್ಮನೆ ಮುಂದೆ ನಿಂತ್ಕೊಂಡು ಅಜ್ಜಿ ನೀವ್ಯಾಕೆ ಇಲ್ಲಿ ಅಂತ ಕೇಳ್ತಾ ಇದೆಯಲ್ಲಮ್ಮ ನೀನು? ನಿಮ್ಮನೇನಾ ಇದು? ನಮ್ಮ ನಮ್ಮದೇ ಮನೆ. ನನ್ನ ಗಂಡನೇ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ಸಖತ್ತಾಗಿದೆ. ನಿನಗೆ ಹಳ್ಳಿ ಅಂದ್ರೆ ಇಷ್ಟ ಅಲ್ವಾ ಮಲ್ಲಿ? ಅದಕ್ಕೆ ನಾನು ಮತ್ತೆ ಗೌತಮ್ ಅವರು ಈ ಜಾಗನ ಸೆಲೆಕ್ಟ್ ಮಾಡಿದ್ದು. ನಿನ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಪ್ಲೇಸ್ ಹ್ಞೂ ಅಜ್ಜಿ, ಜಾಗ ಅಂತೂ ಸಖತ್ತಾಗಿದೆ. ಇಲ್ಲೇ ಒಂದು ಟೆಂಟ್ ಹಾಕೊಂಡು ನಿಮ್ಗೆ ಹೆಲ್ಪ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬೋಣ ಅನಿಸ್ತಾ ಇದೆ. ಹೌದೇನಪ್ಪ? ಅಯ್ಯೋ, ನನಗೂ ಬಹಳ ಸಂತೋಷ ಆಯ್ತು. ಇಲ್ಲೇ ಇದ್ದು ಬಿಡು, ನನ್ ಜೊತೆಲೂ ಇದ್ದಂಗಾಗತ್ತೆ, ಈ ತೋಟನು ನೋಡ್ಕೊಂಡಂಗಾಗ್ತದೆ. ನೋಡಪ್ಪ, ಒಳ್ಳೆ ಜಾಬ್ ಆಫರು. ನೀನು ಇಲ್ಲೇ ಇದ್ರೆ ನಿನ್ನ ಕೈಗೆ ಒಂದು ಗನ್ ಕೊಟ್ಬಿಟ್ಟು ತೋಟ ಕಾಯ್ಬಿಡ್ತಾರೆ. ನೀನು ಕೋತಿ ಓಡಿಸ್ಕೊಂಡಿರ್ಬೋದು. ಊಟ ವ್ಯವಸ್ಥೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಪ್ಪ, ಏನು ಕಡಿಮೆ ಮಾಡಲ್ಲ. ಏ ಗುಂಡು, ಸುಮ್ನೆ ಇರಪ್ಪ ನೀನು, ಪಾಪ ಹೆದರ್ಸ್ಬೇಡ. ಬನ್ನಿ. ನನಗೆ ಮಕ್ಕಳದೇ ದೊಡ್ಡ ಚಿಂತೆ ಆಗಿದೆ. ಇದ್ದಕ್ಕಿದ್ದಾಗೆ ಅಪ್ಪ ಅಮ್ಮನ ಜ್ಞಾಪಿಸ್ಕೊಂಡ್ಬಿಟ್ಟು ನಾವು ಹೋಗಿ ನೋಡ್ಕೊಂಡು ಬರ್ತೀವಿ ಅಂದರೆ ನಾವೇನ್ರಿ ಮಾಡ್ತೀವಿ? ಅವ್ರ ಊರಲ್ಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಅವ್ರ ಊರಿಗೆ ಹೆಂಗೆ ಹೋದ್ರು ಅಂತ ಅದಕ್ಕೆ ಶುರು ಮಾಡ್ಕೋತಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರೀ. ತಾಕಿದೆ, ಈ ಮಕ್ಕಳು ಈ ನಡುವೆನೇ ಈ ಥರ ಆಡ್ತಾ ಇರೋದು. ಮೊದಲೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ರು, ಈಗಲೇ ಅಪ್ಪ ಅಮ್ಮ ಅಂತ ರಚನೆ ಮಾಡೋದು. ಹೌದು ರೀ, ಹಠ ಹಿಡಿದ್ಬಿಟ್ರು ಅಂತೂ ನನ್ನ ಕೈಕಾಲು ಬೀಳಿಸ್ಬಿಡ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆ. ಹೋಲಿ ಬಿಡು, ಇವಾಗ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಂಥ ಸಮಯ ಬಂದಾಗ ನೋಡ್ಕೊಳ್ಳೋಣ. ಏನೋ ಒಂದು ಹೇಳಿದ್ರಾಯ್ತು. ಏನತ್ತೆ ಎಲ್ಲರೂ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಆಗಿದೆ? ಇಲ್ಲೇ ಮಾತಾಡು. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಅವರಿಬ್ಬರು ಅಪ್ಪ ಅಮ್ಮನ ನೆನೆಸ್ಕೊಂಡು ನಾವು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ ಅಂದರೆ ನಾವೇನು ಮಾಡ್ತೀವಿ ಹೇಳು? ನನಗಂತೂ ಏನೂ ತೋಚ್ತಾ ಇಲ್ಲ. ಅಯ್ಯೋ ಹೌದತ್ತೆ, ಮಕ್ಕಳಿಗೆ ಅರ್ಥ ಮಾಡಿಸೋದಂತೂ ದೊಡ್ಡ ಟಾಸ್ಕ್. ಒಂಥರ ಸರ್ಕಸ್ ಮಾಡ್ದ ಹಾಗೆ. ಇನ್ನು ಇವ್ರನ್ನ ಬಿಟ್ಟು ಅಣ್ಣ ಅದಕ್ಕೆ ಏನಾದರೂ ಊರಿಗೆ ಹೋಗಿದ್ದಾರೆ ಅಂತ ಗೊತ್ತಾದರೆ ಅಷ್ಟೇ ನಮ್ಮ ಕತೆ, ಸತ್ವಿ ನಾವು. ಓ, ನಮಗೆ ಗೊತ್ತಿಲ್ಲದೇನೆ ಪಪ್ಪ ಮಮ್ಮಿ ಊರಿಗೆ ಹೋಗಿದ್ದಾರಾ? ನಿಮಗೆ ವಿಷಯ ಗೊತ್ತಿದ್ದು ನಮ್ಮ ಹತ್ರ ಮುಚ್ಚಿಟ್ಟಿದ್ದೀರಾ ಅಲ್ವಾ? ಅವ್ರ ಊರಿಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಕಣ್ರ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಕ್ಕ. ಸುಳ್ಳು ಹೇಳ್ಬೇಡಿ ನೀವು, ನಮ್ಗೆ ಕೋಪ ಬಂದಿದೆ. ನಮ್ಮನ್ನು ಮಾತಾಡಿಸ್ಬೇಡಿ.